ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಈಗ ನೋಡ್ರಿ ಟೈಮ್ ಬಂದು ತಿರುಗಿ ಎಷ್ಟು 5:30 ಆಗೈತಿ. ಇವತ್ತು ರಶಿಕ್ನಾಗೆ ಎದ್ದೀವಿ. ಎದ್ಬಿಟ್ರೆ ನಮ್ಮ ತಂಗಿ ಕರ್ಕೊಂಡು ಹೋಗಿ ಬರ್ಬೇಕಂದಲ್ಲ. ಹಾಗಾಗಿ ನಾನು ದಿವ್ಯಾ ರೆಡಿಯಾಗಿ ಕೊಟ್ಟು ನೋಡ್ರಿ 5 ಗಂಟೆಗೆ ಎದ್ದು ತಿರುಗಿ ಆಲ್ರೆಡಿ 5:30 ಆಯ್ತು ನೋಡ್ರಿ. ನಮ್ಮ ತಂಗಿ ಕರ್ಕೊಂಡು ಯಾಕಂದ್ರೆ ಸ್ಟ್ರೈಕ್ ಐತಿ, ಲೇಟಾಗಿ ಹೋಗ್ಬೇಕಂದ್ರೆ ಅದಕ್ಕೆ ಹೋಗಿ ಪಟಕನ್ ಕರ್ಕೊಂಡು ನಮ್ಮನ್ನ ಬಂದು ಹೊರಗೆ ಕಾರ್ ತೊಗೊಂಡು ವೆಯ್ಟ್ ಮಾಡತ್ತನ ಬರೀ ಹೋಗಿ ಮತ್ತೆ 5 ಆಯಿತು. ಟೈಮ್ ನೋಡ್ರಿ ಕರೆಕ್ಟ್ 6 ಗಂಟೆಗೆ ಅದ. ಈಗ ಬಿಟ್ಟಿವಿ, ಈಗ ಹೋಗಿ ಮುಟ್ತೀವಿ ನೋಡ್ರಿ. ಎಷ್ಟೊತ್ತಾಗುತ್ತೆ, 1 ಅವರ್ ಆಗುತ್ತೆ ನೋಡ್ರಿ ಹೋಗಿ ಮುಟ್ಬೇಕಾದ್ರೆ. ನೋಡ್ರಿ ಫುಲ್ ಹೊರಗೆಲ್ಲ ಕತ್ಲೈತಿ, ಫುಲ್ ನೈಟ್ ಅನ್ಸಾತದ, ಫುಲ್ ಕತ್ಲಿಗೆ. ಬಂದೆ ನೋಡ್ರಿ ಬೆಳಿಗ್ಗೆ. ಟೈಮ್ ಎಷ್ಟು 6:50 ಆಗೈತಿ. 50 ನಿಮಿಷನೇ ಕರ್ಕೊಂಬಂದ ನೋಡ್ರಿ ಮನ್ನ. ಗ್ರೇಟ್ ಹೇಳಿ ನೋಡ್ರಿ ಈಗ ಫುಲ್ ಬೆಳಕಾಗ್ಬಿಟ್ಟೈತಿ. ನಾವು ಬರುವತ್ತಿ ಕತ್ಲಿತ್ತು. ದಿವ್ಯಾ ನಮ್ಮನ್ನ ನಾವು ನೋಡಿ 50 ಮಿನಿಟ್ಸ್ನ ಬಂದೀವಿ. ಇಷ್ಟು ಏನಾರ ತೊಗೊಂಡು ಹೋಗ್ಬೇಕಂತೇಳಿ ಸ್ವೀಟ್ ಅಂಗಡಿಗೆ ಬಂದೇವೆ ಅವ್ರು. ಬಂತು ನೋಡ್ರಿ ಸುನಂದಾರ್ ಮನಿ. ಫುಲ್ ಮಾರ್ಕೆಟ್ನಾಗೆ ಐತಿ ಸೆಂಟ್ರ್. ಎಲ್ಲೇ ಹುಡ್ಕಾಡಕ್ಕೆ ಹೋಗೋದೇ ಬೇಡ ನೋಡ್ರಿ ಮನಿ. ಸುರ್ಗಿಮಠ್ ಡಿಜಿಟಲ್ ಸ್ಟುಡಿಯೋ ಇದೆ ನೋಡ್ರಿ. ಈಗ ನೀವ ಅಂತ ನೋಡ್ಕೋರಿ, ಯಾರ್ಯಾರು ನೋಡಿಲ್ಲ. ಬೆಳಿಗ್ಗೆ ಬಂದೆ ನೋಡ್ರಿ ಸುನಂದಾರ್ ಮನೆಗೆ. ಕಾಫಿ ಮಾಡಿಕೊಟ್ರು, ಕಾಫಿ ಕೊಡೋದು. ಈಗ ನೋಡ್ರಿ ಇಲ್ಲೆಲ್ಲ ಲಗೇಜ್ ಈಗ ಡೆಲಿವರಿಗೆ ಬಂದ್ಲಂದ್ರೆ ಮುಗೀತು ನೋಡ್ರಿ. ನಾನು ನೆಕ್ಸ್ಟ್ ಮಗು ತೊಗೊಂಡೆ ಬರೋಗಕ್ಕಿ. ಹಾಗಾಗಿ ಇಲ್ಲ ಈಗ ದಿವ್ಯಾನು ಬಂದಾಗ ನಾನು ಪಟ್ ಪ್ಯಾಕ್ ಮಾಡ್ತೇನೆ ನೋಡ್ರಿ. ಪ್ಯಾಕಿಂಗ್ ನಡೆದೈತಿ ಈಗ ಆಲ್ರೆಡಿ. ಇಷ್ಟೆಲ್ಲ ಪ್ಯಾಕ್ ಮಾಡ್ಕೋಬೇಕು, ಬ್ಯಾಗೆಲ್ಲ ಬರೀ ಪ್ಯಾಕ್ ಮಾಡೋದು. ಇಷ್ಟೊತ್ತ ನೋಡ್ರಿ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡಿದ್ರೆ ನಮ್ಮ ತಂಗಿ ರೆಡಿ ಈಗ. ಬರೀ ಹೋಗಿ ಕೆಳಗೆ ಹೋಗಿ ನಾಷ್ಟ ಮಾಡಿ ಹೋಗಿ ಮತ್ತೆ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡಿಟ. ಕಪ್ ಹಿಡ್ಕೊಂಡು ಅಲ್ಲೇ ಬಂದಿರ್ತೇನೆ. ನಾಷ್ಟ ಮಾಡೋ ಬರೀ ನಾಷ್ಟ ಮಾಡತ್ತೇವೆ. ಸೀರೆ ಉಡ್ಸಾಕತ್ತಾರ ನೋಡ್ರಿ. ಈಗ ಸೀರೆ ಉಡ್ಸಾಕ ಕುಂಕುಮಾರ್ಸನ ಕೊಡಾಕತ್ತಾರ. ಈಗ ನೋಡ್ರಿ ಇವತ್ತು ಸೀರೆ ಉಟ್ಕೊಂಡು ಹೋದ್ಲಂದ್ರೆ ಆಕಿ ವಾಪಸ್ಸಿನ ಹೊಳ್ ನೋಡಂಗೂ ಇಲ್ಲ, ಹೊಳ್ ಬರಂಗೂ ಇಲ್ಲ ನೋಡ್ರಿ. ಒಮ್ಮೆ ಏನು ಡೆಲಿವರಿ ಆದಮೇಲೆ ಬರೋದಕ್ಕೆ ಮಗು ತೊಗೊಂಡು. ಹಂಗೆ ಸಂಪ್ರದಾಯ ನೋಡ್ರಿ ಉತ್ತರ ಕರ್ನಾಟಕ ಸೈಡ್, ನಮ್ಮ ಸೈಡ್. ಒಂದ್ಸಲ ಏನು ದೊಡ್ಡ ಕುಬ್ಸ ಮಾಡಿಬಿಟ್ಟು ಈ ಥರ ಸೀರೆ ಉಡಿ ತುಂಬ ಕಳಿಸ್ತಾರಲ್ರಿ. ಕಳಿಸ್ಬಿಟ್ರೆ ಮುಗಿತು. ಒಮ್ಮೆ ನೆಕ್ಸ್ಟ್ ಇನ್ನು ಅದೇನು ಕಾಯಿ ಹಾಕಿರ್ತಾರೆ ನೋಡ್ರಿ. ಒಂದು ಕಾಯಿ ಇಟ್ಟಿರ್ತೈತಿ, ಕುಬ್ಸ ಮಾಡಿರ್ತಾರೆ. ಕುಬ್ಸ ಒಳಗಿಂದ ಕಾಯಿ ಉಡಾಕಿ ಸಾಮಾನು ಏನಿರ್ತಾವಲ್ಲ ಅದೇ ಕಾಯಿ ಏನೈತಿ ಉಡ್ಯಾಗ ಹಾಕಿ ಕಳಿಸ್ತಾರೆ ನೋಡ್ರಿ. ಇವತ್ತು ತೊಗೊಂಡು ಹೋಗಿ ನೆಕ್ಸ್ಟ್ ಇನ್ನು ಡೆಲಿವರಿಗೆ ಬರ್ತಿರ್ತಾವಲ್ಲ ಅವಾಗ ತೊಟ್ಲ್ ಡೆಲಿವರಿ ಆದಮೇಲೆ ತೊಟ್ಲು ಪೂಜೆ ಮಾಡ್ತೀವಲ್ಲ ಅವಾಗ ಕೆಳಗಡೆ ಏನೈತಿ ತೊಟ್ಲು ಕೆಳಗೆ ಅದನ್ನ ಇಟ್ಟು ಅದೇ ಕಾಯಿ ಹೊಡಿತಾರೆ ನೋಡಿ. ಹೊಡೆದು ಪೂಜೆ ಮಾಡ್ತಾರೆ. ನಮ್ಮ ಸಂಪ್ರದಾಯ ಅದು ಈ ಸೈಡದು. ಉತ್ತರ ಕರ್ನಾಟಕ ಸೈಡ್ ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲ ಗೊತ್ತಿರ್ತದೆ ನೋಡ್ರಿ. ಆಲ್ಮೋಸ್ಟ್ ಅಲ್ಲ ಆ ಸೈಡ್ದವ್ರಿಗೆ ಅಷ್ಟೇ ಗೊತ್ತಿರಂಗಿಲ್ಲ ನೋಡ್ರಿ. ಈ ಸಾರಿ ಉಡ್ಸಾಕತ್ತಾರೆ ಅವ್ರ ಹೆಣ್ಮಗಳು, ಅವ್ರ ಅತ್ತಿಯವರದು. ಈಗ ಸಾರಿ ಉಡಿಸಿ ನೆಕ್ಸ್ಟ್ ಈಗ ಕಳಿಸ್ಕೊಡ್ತಾರೆ ನೋಡ್ರಿ. ಕಳಿಸ್ಕೊಡೋಣ ಮತ್ತೆ ಅಲ್ಲಿ ಹೋಗ್ಬೇಕು. ಈಗ ಹೋಗ್ಬೇಕಾದ್ರೆ ಜಲ್ದಿನೇ ಬಂದಿದ್ರು. ಆ್ಯಕ್ಚುಲಿ ನಾವು ಸ್ಟ್ರೈಕ್ ಐತೆ ಅಂದ್ಕೊಂಡು ಬಂದ್ವಿ, ಬಟ್ ಏನು ಸ್ಟ್ರೈಕೇ ಇಲ್ಲ ನೋಡ್ರಿ ಇವತ್ತು. ಅವರೆಲ್ಲ ಅನ್ಕೊಂಡಿದ್ದು ನೋಡಿ, ಟಿ ವಿ ಒಳಗೆ ತೋರಿಸಿದ್ರೆ ನೋಡಿ ಭಾಳ ಜನ ಇರ್ತಾರೆ ಅಂತ ಹೇಳ್ಕೊಂಡು. ಇಲ್ಲಿಕಂದ್ರೆ ನಾವು ಲೇಟಾಗೇ ಬರ್ತಿದ್ವಿ ಆರಾಮ. ಅದಕ್ಕೆ ಲೇಟ್ ಆದ್ರೆ ಮತ್ತೆ ಇನ್ನೇನು ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ ಜಲ್ದಿ ಬೆಳಗ್ಗೆನೇ ಎದ್ಬಿಟ್ಟು 5:30 ಎದ್ದು ಹೆರನಾಗಿ ಬಂದ್ವಿ. ಬಟ್ ಹೋಗುವಾಗ ಅಂದ್ಕೊಂಡ್ವಿ ಏನಿರಲಿಲ್ಲ, ಸ್ಟ್ರೈಕ್ ಇರಲಿಲ್ಲ, ಏನಿರಲಿಲ್ಲ. ಆದರೂ ಬೆಳಗ್ಗೆ ಬಂದಿದ್ದಿಲ್ಲ, ಒಂಥರ ಫ್ರೆಶ್ ಇತ್ತು ನೋಡಿ. ಜಲ್ದಿ ಬಂದು ಜಲ್ದಿ ಹೋಗೋದು ಚಲೋನೇ. ಆಕಿ ಮೊದಲೇ ಪ್ರೆಗ್ನೆಂಟ್ ಅದಲ್ಲ, ಬಿಸಿಲೊಳಗೆ ಹೋಗೋದು ಬರೋದು ಜರ್ನಿ ಆಕಿಗೂ ತ್ರಾಸಾಗತ್ತೆ. ಚಲೋ ಆಯ್ತು ಬಂದಿದ್ದು ಅಂತ ಅಂದ್ಕೊಂಡು ಬಂದ್ವಿ ನೋಡ್ರಿ. ಈಗ ಹಾಕಕತ್ತಾರ ನೋಡ್ರಿ. ಹೇಳಿದ್ದಲ್ಲ ಅದೇ ಕಾಯಿ ನೋಡ್ರಿ. ಅವಾಗೇನು ಇಟ್ಟಿರ್ತಾರೆ ಅದೇ ಕಾಯಿನೇ ಏನೈತಿ ಅದ್ರೊಳಗೆ ಉಡಿಯೊಳಗೆ ಹಾಕಿ ಕೊಟ್ಟು ಕಳಿಸ್ತಾರೆ ನಮ್ಗೆ. ಅದೇ ಕಾಯಿನೇ ನೆಕ್ಸ್ಟ್ ಇದ್ರಾಗ ಹೊಡಿತೀವಿ ನೋಡ್ರಿ. ಬರೀ ಹಾಗೆ ಕಂಟಿನ್ಯೂ ಆಗುತ್ತೆ, ಏನೆಲ್ಲ ಆಗುತ್ತೆ ನೋಡಿ.
ಆಮೇಲೆ ಯಾವ್ದೋ ಹೆರಿಗೆ ಹೋಗಿ ಬರ್ತೀನಿ ನಾನು ಅಂತ ಅದು ಹಾಕಿಬಿಡ್ರಿ. ಬಾಯ್ ಬಾಯ್ ಬಾಯ್. ಅಪ್ಪು ಬಾಯ್ ಬಾಯ್, ಹೋಗ್ಬರ್ತೀವ್ರಿ. ಬಾಯ್ ಬಾಯ್. ಇನ್ನೊಂದಂಗೆ ಕರ್ಕೊಂಡು ಹೊಂಟಿವಿ ನೋಡ್ರಿ. ಟೈಮ್ ಎಷ್ಟು 9 ಗಂಟೆ ಆಯಿತು. 7 ಗಂಟೆಗೆ ಬಂದ್ವಿ. ನಾಷ್ಟ ಮಾಡಿ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋದ್ರಾಗೆ ಇಷ್ಟೊತ್ತರ ಆಯಿತು. ಫೈನಲಿ ಸುನಂದ ಡೆಲಿವರಿಗೆ ಹೊಂದ್ ನೋಡ್ರಿ ಬಾಗೇವಾಡಿಗೆ. ಇನ್ನು ನೆಕ್ಸ್ಟ್ ಏನು ಹಾಕೋದು ಏನೋ ಎಲ್ಲ ಮುಂದೆ ನೋಡ್ರಿ ಇಲ್ಲಿ ಬಂದು ಕೂತ ಈಕಿ ನೋಡ್ರಿ ಸನ್ ರೂಪ್ ಅಂತ ತಗೋದ್ ಕಿಸಿನ ಹೆಂಗೆ ನಿಂತಾಳ್ರಿ. ಗಾಳಿಗೆ ಎಲ್ಲಿ ಹಾರ್ಕೊಂಡು ಹೋಗಿ ಅಂತೀನಿ. ಬಾ ಕೆಳಗೆ ಬಾ, ಕೆಳಗಿಳಿ ಹೋಗಿ ಅಂತೀನಿ ಹಾರಿ ಗಾಳಿಗೆ. ಅಲ್ಲೇ ಮುಖ ಆಯ್ತು ಬಿಡು. ಈಗ ಹೊಂಟಿವಿ. ಹೋಗುವಾಗ ಒಂದು ಕ್ಲಿಪ್ ತೊಗೊಂಡೇವೆ NTPC ಬರುವಾಗ ಸೋರ್ಸಿದೆ ನೋಡ್ರಿ. ಎಷ್ಟು ಮಸ್ತ್ ಕಾಣತ್ತದ. ಫುಲ್ ವಿದ್ಯುತ್ ಪ್ರಸರಣ ಕೇಂದ್ರ ಅಂತ. ಒಳಗೆ ನೋಡ್ರಿ ಎಷ್ಟು ಚಂದ ಕಾಣಕತ್ತೈತಿ. ಆ್ಯಕ್ಚುಲಿ ಒಳಗೆ ಹೋಗ್ಬೇಕು ಅನ್ಸಾತೈತಿ ನಂಗೆ ನೋಡಿದ್ರೆ. ಬಟ್ ಅಲೌ ಇರಂಗಿಲ್ಲ ನೋಡ್ರಿ. ಎಲ್ಲ ಪರ್ಮಿಷನ್ ಎಲ್ಲ ಭಾಳ ಗುಂಜದಂತೆ ಎಲ್ಲ ಕೇಳ್ಬೇಕಂದ್ರೆ ಮನ್ನ ಅಂದ. ಒಳಗೆ ಹೋಗಕ್ಕೆ ಹಂಗೆಲ್ಲ ರೂಲ್ಸ್ ಇರಂಗಿಲ್ಲ ಅಂತಂದ. ಫುಲ್ ಲೈಟಿಂಗ್ಸ್ ಅಂತೂ ಹೋಗುವಾಗ ಮಸ್ತ್ ಕಾಣಿಸ್ತವು. ನೈಟ್ ಟೈಮ್ ಅಂತೂ ಫುಲ್ ಕಣ್ಣೆ ಕುಗ್ತಾವ ನೋಡ್ರಿ. ಇದು ಮುತ್ತಿಗೆ ಹತ್ರ ಬರ್ತದೆ ನೋಡ್ರಿ NTPC. ಆಲ್ಮೋಸ್ಟ್ ಅಲ್ಲಿ ಈ ಕಡೆಯವ್ರಿಗೆ ಎಲ್ಲರಿಗೆ ಗೊತ್ತಿರ್ತೈತೆ ನೋಡ್ರಿ ನೋಡೋರಿಗೆ. ಬಟ್ ಆ ಸೈಡ್ ಅವ್ರಿಗೆ ಗೊತ್ತಿರಲ್ಲ ನೋಡ್ರಿ. ವಿದ್ಯುತ್ ಎಲ್ಲ ಇದಿಲ್ಲ ಇಲ್ಲೇ ನೋಡ್ರಿ. ಮಸ್ತ್ ಕಾಣ್ತದ. ಫುಲ್ ಸೆಕ್ಯೂರಿಟಿ ಅಂದ್ರೆ ಅಷ್ಟು ಸೆಕ್ಯೂರಿಟಿ ಐತಿ ಒಳಗಡೆ. ಮುತ್ತಿಗೆ ರಾಶಿಗೆ ಬಂದಿ ನೋಡ್ರಿ. ಮುತ್ತಿಗೆ ರಾಶಿ ಒಳಗೆ ಮಜ್ಗಿ ಫೇಮಸ್ ಅಂತ. ಹಂಗಾಗಿ ನಮ್ಮನ್ನ ಮಜ್ಗಿ ತರಕ್ಕೆ ಹೋಗ್ಯಾನ. ಕುಡಿ ಬರೀ ಬರೋಗಂತೂ ಬಿಸಿಲು ಸ್ಟಾರ್ಟ್ ಆಯ್ತು. ಈಗ ಆಲ್ರೆಡಿ 9:30 ಆಯ್ತು ನೋಡ್ರಿ. ಬಿಸಿಲು ಯಾಕೆ 10 ಗಂಟೆ ಆಯಿತು. ಬಿಸಿಲಾಗೈತೆ. ಅದಕ್ಕೆ ಇಲ್ಲಿ ಮಜ್ಜಿ ಫೇಮಸ್ ಅಂತ ಮನೆ ಲಾಸ್ಟ್ ಟೈಮ್ ಕೊಡ್ದಾರ. ನಿನ್ನೆ ಬಿಟ್ಟು ಮನೆ ಕೊಡ್ಸಕ್ಕೆ ಬಂದಾಗ ಅದಕ್ಕೆ ನಮ್ಮ ಬಿಟ್ಟು ಕೊಟ್ಟು ಬಂದಾರ. ಅದಕ್ಕಾಗಿ ನಮ್ಮ ಮನೆ ನಮಗೆ ಕುಡ್ಸಾತ. ನಾವು ಹಿಂದಿನ ಕಾರ್ ಒಳಗಿದ್ವಿ. ಕೋಲಾರ ಬಿಡ್ದೊಳಗೆ ಹಿಡಿದು ಫೋಟೋ ತಗೊಂಡ್ಬಂದ್ವಿ. ಅವ್ರು ಮಜ್ಜಿ ಕುಡ್ದು ಹೋಗಿದ್ರು. ಅದಕ್ಕೆ ಇವತ್ತು ತರಕ್ಕೆ ಹೋಗ್ಯಾನ. ಸ್ಟ್ರೈಕ್ ಅಂತ ಹೇಳ್ಯಾರ. ಬಟ್ ಎಲ್ಲಿ ಸ್ಟ್ರೈಕೇ ಇಲ್ಲ ನೋಡ್ರಿ. ಎಲ್ಲ ಕಡೆ ಎಲ್ಲ ಸ್ಟಾರ್ಟೇ ಇದಾವೆ. ಎಲ್ಲಿ ಬಂದಿಲ್ಲ. ಇದು ಇನ್ನೂ ಮುತ್ತಿಗೆ ಹಳ್ಳಿ ಐತಿ. ಬಟ್ ಬೀಳಿಗೆ ಒಳಗೂ ಏನು ಬಂದಿದ್ದೇ ಇಲ್ಲ. ಆಲ್ಮೋಸ್ಟ್ ಎಲ್ಲ ಕಡೆ ಸ್ಟಾರ್ಟೇ ಇದಾವೆ. ಹೆಸರಿಗೆ ಸ್ಟ್ರೈಕ್ ಆಗೈತಿ. ಏನೂ ಬಂದೇ ಇಲ್ಲ ನೋಡ್ರಿ. ತಂದ ಮಜ್ಜಿಗೆ ಮಾವ ಬರ್ರಿ ಎಲ್ಲಾರು ಮಜ್ಜಿಗೆ ಕುಡಿ. ಮತ್ತು ಮಜ್ಜಿಗೆ ಅಂತೂ ಬಂತು ಫೈನಲಿ ನೋಡ್ರಿ. ಮಸ್ತ್ ಐತಿ ಮಜ್ಜಿಗೆ ಕುಡಿದು ನೋಡಿ. ಯಾರು ಮುತ್ತಿಗೆ ಬಂದ್ರೆ ಮುತ್ತಿಗೆ ಕ್ರಾಸಿಗೆ ಇಲ್ಲಿ ಮಜ್ಜಿಗೆ ಸೆಂಟ್ರ್ ಐತೆ ನೋಡ್ರಿ. ಬಂದು ಕುಡೀರಿ. ಮಸ್ತ್ ಐತೆ ನೋಡ್ರಿ. ನಮ್ಮ ತಂಗಿನೂ ಕುಡಿಯತ್ತ ಮಜ್ಜಿಗೆ. ಇಲ್ಲಿ ಕುಡಿಯತ್ತ ನೋಡ್ರಿ ಕೇಳ್ಬೇಕ್ರಿ. ಬಟ್ ಖಾರ ಐತಿ. ಮಸಾಲ ಮಜ್ಜಿಗೆ ನೋಡ್ರಿ. ಒಳಗೆಲ್ಲ ಹಾಕ್ಯಾರ ಮಿಕ್ಸ್. ಅದು ಈ ಸಮ್ಮರಿಗೆ ನೋಡ್ರಿ ಮಸ್ತ್ ಅನಿಸ್ತದ. ಬರ್ರಿ ಮಜ್ಜಿಗೆ ಕುಡಿ ಎಲ್ಲಾರು. ಬತ್ ನೋಡ್ರಿ ಬಾಗೇವಾಡಿ ಬಿಜಾಪುರನಾಗತ್ತೀನಿ. ಒಂಬತ್ತು ಗಂಟೆಗೆ ಬಂದ್ವಿ ನೋಡ್ರಿ ಬಾಗೇವಾಡಿಗೆ. ಬ್ಯಾಗ್ ನೋಡಿ ಗಾಬರಿ ಎಲ್ಲರೂ ಎಷ್ಟು ಬ್ಯಾಗರ ತೊಗೊಂಬಂದ ಅಂತೇಳಿ. ಬಟ್ ಹಂಗೆ ಅನಿಸ್ತೈತಿ. ಬಟ್ ಡೆಲಿವರಿಗಲ್ರಿ ಈಗ ಭಾಳ ಅಪ್ ಲಾಂಗ್ 1 ಇಯರ್ ಆಗುತ್ತೆ. ನಿಯರ್ ಹಂಗಾಗಿ ಜಾಸ್ತಿ ಬ್ಯಾಗ್ ಬೇಕೇ ಬೇಕಾಗ್ತವೆ ನೋಡ್ರಿ. ಎಲ್ಲ ಮುಗಿಸ್ಕೊಂಡು ಬಂದ್ಮ್ಯಾಗ ಅಂತೇಳಿ. ಬರ್ರಿ ನೆಕ್ಸ್ಟ್ ಹೋಗೋ. ಮತ್ತು ಒಳಗಡೆ ನಮ್ಮ ಮಮ್ಮಿಗೆ ಭೇಟಿ ಆಗೋ ಏನೆಲ್ಲ ಆಯಿತು ಅಂತೇಳಿ. ಆಕಿ ಫುಲ್ ಕ್ಯೂರಿಯಾಸಿಟಿ ಐತಿ. ಹೆಂಗೆ ಹೋಗಿ ಬಂದ್ರಿ ಮಾಡಿದ್ರಿ ಅಂತೇಳಿ. ಬೆಳಗಿಲಿಂದ ಸುನಂದಂಗೆ ಕರ್ಕೊಂಡು ಬಂದ್ವಿ ನೋಡ್ರಿ. ನಾಷ್ಟ ಮಾಡ ನೋಡ್ರಿ ಶಾವಿಗೆ ಪಿಟ್ಟ. ಈಗ ಅಲ್ಲಿ ಬರಾಗೆ ನಾಷ್ಟ ಮಾಡಿ ಬಂದೆ. ಒಲನಾತವ ಅದ್ರ ಹಾಕೊಂಡತ್ತಾವ ನೋಡ್ರಿ. ನಮ್ಮ ತಂಗಿನ ಹೊಸ ಟ್ರಿಕ್ ನೋಡಾಯತ್ತ. ಫಸ್ಟ್ ಶಾವಿಗೆ ಕುದಿಸಿ ತೆಗೆದು ಒಂದು ಸ್ವಲ್ಪ ಆರಿಸಿ ಆಮೇಲೆ ಒಗ್ಗರಣೆ ಒಳಗೆ ಸ್ವಲ್ಪ ಬಸದು ಒಗ್ಗರಣೆ ಒಳಗೆ ಹಾಕಿದ್ರೆ ಈ ಥರ ಉದುರುದುರಾಗತ್ತ ನೋಡ್ರಿ. ಫುಲ್ ಒಂಥರ ಹಿಂಗೆ ಉದುರುದುರಾಗತ್ತ. ಗಟ್ಟಿಗೆ ಹಿಂಗಿರು ಆಗಂಗ. ಈಗ ನೋಡ್ರಿ ಶಿಲ್ಪ ನಾಷ್ಟ ಕರೆದಾತ. ಕವಿತಾ ನಾವು ಶಿಲ್ಪಾರ್ ಮನೆಗೆ ಹೊಟ್ಟೆವ್ ಬರ್ರಿ. ನಿನ್ನೆ ಕರೆದಿದ್ಲಕ್ಕಿ ನಿನ್ನೆ ಹೋಗಿದ್ರು. ನಮ್ಗೆ ಹೋಗೋದಾಗಿದ್ದಿಲ್ಲ. ಇವತ್ತು ಹೊಟ್ಟೆವ್ ಶಿಲ್ಪಾರ್ ಮನೆ ಹೊಸ ಮನೆ ತೋರಿಸ್ತೀನಿ ಬರ್ರಿ ನಿಮ್ಗೆ. ಲಾಸ್ಟ್ ಟೈಮ್ ಅವ್ರ ಮನೆ ಓಪನಿಂಗ್ಗಳು ತೋರಿಸಿದ್ದೆ. ಅದಾದ್ಮೇಲೆ ಹೋಗಿಲ್ಲ. ಇವತ್ತೇ ಹೊಂಟಿದ್ದು ನೋಡ್ರಿ. ನೋಡ್ರಿ ಶಿಲ್ಪ ತವ್ರ ಮನೆಗೆ ಬಂದು ಎಷ್ಟು ಕೆಲಸ ಮಾಡಕತ್ತ ನೋಡ್ರಿ. ಜೋರ್ ಕೆಲಸ ಮಾಡತ್ತಾವ ತಾಸುನೆ. ಇವ ನೋಡ್ರಿ ಜೋರ್ ಫೋನ್ ನೋಡತ್ತಾನ. ಏಯ್ ಏನು ಮಾಡಕತ್ತಿ? ಫೋನ ಬರೇ ಫೋನ್. ಎಲ್ಲೋದ್ರು ಫೋನ್.
ಸುರೇಖಾ ಏನು ಮಾಡತ್ತಾಳ ನೋಡ್ರಿ ಇಲ್ಲಿ. ಲಾಸ್ಟ್ ಟೈಮ್ ಮನಿಶಾಂತಿಗೆ ಬಂದಿದ್ದೆ, ಅದಾದ್ಮೇಲೆ ಯಾವಾಗ ಬಂದಿಲ್ಲ. ನಿಮ್ಮ ನಾಷ್ಟ 2 hours later. ಇಷ್ಟು ತರ ನೋಡ್ರಿ ಮಲ್ಕೊಂಡಿದ್ದೆ. ಸುನಂದ ಕರ್ಕೊಂಡ್ಬಂದು ಶಿಲ್ಪಾ ಮನೆಗೆ ಹೋಗಿ ಇಡ್ಲಿ ತಿಂದು ಮಲ್ಕೊಂಡ್ಬಿಟ್ಟಿದ್ದೆ. ಊಟ ಮಾಡೋದು ಊಟ ಹಾಸ್ಕೊಂಬತ್ತಿ ಊಟಕ್ಕೆ ಊಟ ಮಾಡೋ ಮತ್ತೆ ರೊಟ್ಟಿ ಹೆಸರುಕಾಳು ಪಲ್ಯ ಊಟ ಮಾಡತ್ತೀವಿ. ಊಟ ಮಾಡೋ ಬರ್ರಿ. 1 hour later. ನೋಡ್ರಿ ಚಾ ಬೇಡ ಕವಿತಾ, ಚಾ ಕುಡತ್ತೀವಿ. ಚಾ ಕುಡಿ ಬರ್ರಿ. ಸಾಯಂಕಾಲ ಟೈಮ್ ನೋಡ್ರಿ 6:30 ಆಗೈತಿ. ಈಗ ಚಾ ಕುಡ್ಬಿಟ್ಟು ಇರಬರ್ ಮನೆಗೆ ಹೋಗ್ಬೇಕಂತ ಮಾಡಿವಿ. ಇನ್ನು 6:30 6 ಗಂಟೆ ಆಗೈತಿ ನೋಡ್ರಿ. ಅದ್ರ ಚಾ ಕುಡಿ ಮತ್ತೆ ನೋಡ್ರಿ ಡೀಪ್ ಬರ್ತಾರೆ ನೋಡ್ರಿ, ಫುಲ್ ಡೀಪಾಗಿ. ಇಷ್ಟದ ನೋಡ್ರಿ ಚಾದೆಲ್ಲ ಕುಡಿದ್ವಿ. ಕವಿತಾ ಚಾ ಮಾಡಿದ್ಲು. ನೆಕ್ಸ್ಟ್ ಈಗ ನೋಡ್ರಿ ನಮ್ದು ಬೆಸ್ಟ್ ಇದೆಲ್ಲ ಇರೋ ಮನೆ ಹೋಗಿದ್ವಲ್ಲ, ಅವ್ರ ಮನೆಗೆ ಹೊಂಟಿವಿ ನೋಡ್ರಿ. ನಾನು ಕವಿತಾ ಆಮೇಲೆ ಕವಿತಾ ಒಟ್ಟ ಬಂದಿಲ್ಲ ನನ್ನ ಫ್ರೆಂಡ್ ಮನೆಗೆ. ಹಾಗೆ ಅವ್ರ ಮಗಳಿಗೆ ಒಂದ್ಸಲ ನಾನು ಫ್ರಾಕ್ ತೊಗೊಂಡು ಹೋಗ್ಬೇಕಂತ ಮಾಡಿದ್ವಿ. ಅದಕ್ಕೆ ತೊಗೊಂಡು ಹೋಗೋದಾಗಿದ್ದಿಲ್ಲ. ಅದಕ್ಕೆ ಒಂದು ಸಣ್ಣ ಫ್ರಾಕ್ ತೊಗೊಂಡು ಆಕಿ ಬಟ್ಟೆಯಾಗಿ ಹುಡುಗಿಗೆ ನೋಡಿಸಿ ಬರ್ಬೇಕಂತ ಹೊಂಟಿ ನೋಡ್ರಿ. ಬರಲ್ಲ ಎಷ್ಟು ಹೋಗೋ ಮತ್ತೆ ಡೀಪಾಗಿ ಫೋನ್ ನೋಡಕತ್ತಾರ ನೋಡ್ರಿ. ಹೆಂಗೆ ಫೋನ್ ನೋಡ್ಕೊ ಕೂತಾರ. ಈಗ ಹೋಗಿ ಬರ್ತೇವೆ ನನ್ನ ಫ್ರೆಂಡ್ ಮನೆಗೆ. ಹೊಂಟಿ ನೋಡ್ರಿ ಎಲ್ಲರೂ ಕೂಡಿ ಇರಮ್ಮರ ಮನೆಗೆ. ಹೀರೋ ಆಯ್ ಮೊಮ್ಮಗಳು ನೋಡಿಲಿ, ಮೊಮ್ಮಗಳು ಜೋಡಿಲಿ ಎಲ್ಲ ಹೊಂಟ್ರ ನೋಡಿ. ಇರಮ್ಮ ಚೂಡ ಮಾಡ್ಕೊಟ್ಟ, ಚೂಡ ತಿನ್ನತ್ತೇವೆ ಎಲ್ಲರೂ. ಮಾಡೋದು ಮಾಡಿಸ್ಕೊಂಡು ಹೋಗೋದು ಬರೀ ಇದೆ ಮಾಡೋದಕ್ಕ. ಅದಕ್ಕೆ ಎದ್ದು ಹೊಂಟ್ರ ಹುಡುಗಿ. ಹೋಗಿ ಬಂದೆ ನೋಡ್ರಿ ಹಿರೇಮರ್ ಮನೆಗೆ. ಏನ್ ಮಾಡತ್ತಿ ಅದ್ದೆ ಪುಟ್ಟ? ಮಧ್ಯಾಹ್ನ ನೋಡ್ರಿ ಅವ್ರ ಸ್ಕೂಲ ಡಾನ್ಸ್ ಮಾಡತ್ತ, ಅದನ್ನ ಡಾನ್ಸ್ ಮಾಡ್ತಾ ನೋಡ್ರಿ. ಹಾಕ್ ನಿಮ್ಮ ಅಜ್ಜ ನೋಡ್ರಿ ಯಾವ ಟೈಪ್ ಡ್ಯಾನ್ಸ್ ಮಾಡಕತ್ತಾಳ. ಆ್ಯಕ್ಚುಲಿ ಆಕಿ 3 ಡ್ಯಾನ್ಸ್ ಮಾಡ್ಸ್ಯಾರ ಆಕಿನ ಸ್ಕೂಲ್ ಒಳಗೆ. ಅದೇ 3 ಡ್ಯಾನ್ಸ್ ಆಕಿ ನೆನಪಿಡಂಗಿಲ್ಲ. ಬ್ಯಾಡ್ರಿ ಏನಾಗತ್ತಲ್ಲ ಆಕಿ ನಮ್ಮ ಆಶಾ ಚಿನ್ನಂಕಿನ 21 ಸಣ್ಣಕ್ಕೆ ನೋಡ್ರಿ. ಆಕಿ ಇನ್ನೂ 5 ವರ್ಷನೇ ಕದಾಳ. ಆಕಿ ತನ್ನ ಡ್ಯಾನ್ಸ್ ಅಲ್ದು 7 ಡ್ಯಾನ್ಸ್ ಮಾಡ್ಲಿಕ್ಕೆ ಆಟ್ ಅ ಟೈಮಿಗೆ 7 ಡ್ಯಾನ್ಸ್ ಫುಲ್ ಪ್ರಾಕ್ಟೀಸ್ ಮಾಡ್ಯಾಳ. ಆಕಿಂದ ಅಷ್ಟೇ ಅಲ್ರಿ, ನರ್ಸರಿ ಆಕಿ ಮಾಡೋದು ನರ್ಸರಿ ಕಲಿತಾ LKG ಅವ್ರದ್ದು UKG ಅವ್ರದ್ದು ಫಸ್ಟ್ ಸ್ಟ್ಯಾಂಡರ್ಡ್ದವ್ರು ಅವ್ರ ಜೊತೆ ಏನು ಪ್ರಾಕ್ಟೀಸ್ ಮಾಡ್ಯಾರ ಉಳ್ಕಿದವ್ರದ್ದು ಅವ್ರದ್ದು ಎಲ್ಲರದು ಡ್ಯಾನ್ಸ್ ಕಲ್ತಾ ನೋಡ್ರಿ. ಇನ್ನು ಇಷ್ಟೇ ಅದ ಎಲ್ಲರದು ಫುಲ್ ಪರ್ಫೆಕ್ಟಾಗಿ ಮಾಡ್ತಾ. ಅವ್ರಿಗೆ ಏನು ಸ್ಟೆಪ್ ಕಲಿಸ್ಕೊಟ್ಟಾರ ಅವ್ರ ಮಿಸ್, ಅವೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಒಬ್ಬಕ್ಕೆ ನೋಡಿ ಕಲ್ಕೊಂಡ ನೋಡ್ರಿ. ತಂದಲ್ದೇನೆ ಅಷ್ಟು ಹುಡುಗರು ಈಗಿನ ಹುಡುಗರಿಗೆ ಏನು ಕಲಿಸೋದೇ ಬೇಕಾಗಿಲ್ಲ. ಡ್ಯಾನ್ಸ್ ಬಿಡ್ತಕ್ಕೆ ಅಷ್ಟು ಅದ, ಫುಲ್ ಅದ್ರಾಗ ತೆಳ್ಳಗದ, ಫುಲ್ ಫ್ಲೆಕ್ಸಿಬಲ್ ಬಾಡಿ ಐತೆ ನೋಡಿ. ಎಷ್ಟು ಯಾವ ಥರ ಡ್ಯಾನ್ಸ್ ಮಾಡ್ತಾ ಅಂತೇಳಿ ಎಲ್ಲ ಅವ್ರು ಮಿಸ್ ಕಲಿಸಿದ್ದು ಎಲ್ಲ ಸ್ಟೆಪ್ ನೆನಪಿಟ್ಟು ಮಾಡಕತ್ತಾವ್ರಿ. ಇಷ್ಟೊತ್ತು ನಾವು 7 ಡ್ಯಾನ್ಸ್ ಮಾಡ್ಲಿದ್ದು ಟೋಟಲಿ ಆಗಿ. ಸಾಯಂಕಾಲ ಊಟಕ್ಕೆ ನೋಡ್ರಿ ಇಲ್ಲಿ ಚಪಾತಿ ಮಾಡತ್ತಾರ, ಈ ಕಡೆ ರೊಟ್ಟಿ ಹಿಟ್ಟು ನದತ್ತಾರ ನಮ್ಮವಾಗ. ಈ ಕಡೆ ನಾ ತರಕಾರಿ ಕಟ್ ಮಾಡೀನಿ, ಈಚೆ ಕಡೆ ಅನ್ನಕ್ಕೆ ಇಟ್ಟೈತೆ ನೋಡ್ರಿ. ನಾ ಅಡ್ಗೆ ತಯಾರಾಗತ್ತ, ಇನ್ಮ್ಯಾಗ ಊಟ ಮಾಡ್ತೀವಿ. ಇಲ್ಲಿ ನೋಡ್ರಿ ಇಬ್ರು ಡೀಪಾಗಿ ಫೋನ್ ನೋಡತ್ತಾರ. ಇವ್ರ ಅಜ್ಜಿಗೆ ಕಾಲು ಹೊತ್ತ ಸೊಂಟ ಹೊತ್ತಾರ. ಇವರೊಬ್ಬರು ನೋಡ್ರಿ ಇಲ್ಲಿ ವಾಕಿಂಗ್ ಮಾಡತ್ತಾರ. ನಾ ಊಟ ಮಾಡ್ಲಾರ ವಾಕಿಂಗ್ ಮಾಡಕ್ಕೆ ಬಂದ ಅಲ್ಲಿ ಸುನಂದ ರಾಣಿ. ಬರ್ರಿ ಪಟ್ ಎಲ್ಲರಿಗೂ ಊಟಕ್ಕೆ ಹಚ್ಚು. ಮತ್ತೆ ಎಲ್ಲರೂ ಊಟ ಮಾಡತ್ತಾರ ನೋಡ್ರಿ. ಊಟ ನೋಡ್ರಿ ಇಷ್ಟರು ಊಟ ಕೂತಾರ ನೋಡ್ರಿ. ನಂಗೆ ಕಡಕ್ ಚಪಾತಿ, ಬಿಸಿ ಚಪಾತಿ ಇಷ್ಟ ಆಗಲ್ಲ ಅಷ್ಟೊಂದತ್ತೆ. ಕಡಕ್ ಚಪಾತಿ ಮಾಡ್ಕೊಂಡಿ ನೋಡ್ರಿ. ಊಟ ಆಯ್ತು ನೋಡ್ರಿ ಎಲ್ಲರೂ ಕೂಡ ವಾಕಿಂಗ್ ಮಾಡಕತ್ತೀವಿ. 11 ಗಂಟೆ ಆಗೈತಿ. ಎಲ್ಲರೂ ವಾಕಿಂಗ್ ಮಾಡಕತ್ತೀವಿ. ವಾಕಿಂಗ್ ಮಾಡೋಕ್ಕಿನೇ ಇಲ್ಲಿ ಕೂತ ನೋಡ್ರಿ. ಅಕ್ಕಿ ವಾಕಿಂಗ್ ಮಾಡಕ್ಕೆ ಬಂದಾತಿ. ನಾವು ಹೊರಗೆ ಬಂದೀವಿ, ಆಕಿನೇ ಸುಮ್ಮ ಕೂತ್ಬಿಟ್ಟ ಇಲ್ಲಿ ವಾಕಿಂಗ್ ಮಾಡಕ್ಕೆ. ಏ ಬಾ ವಾಕಿಂಗ್ ಮಾಡ್ಬಾ ನೋಡ್ರಿ. ಈಕಿ ವಾಕಿಂಗ್ ಮಾಡತ್ತ, ನಾವು ಬಂದೀವಿ, ಆಕಿನೇ ಸುಮ್ಮ ಕೂತ್ಬಿಟ್ಟ. ಆಕೆ ಮೊದ್ಲು ನಾವು ವಾಕಿಂಗ್ ಮಾಡಕತ್ತೀವಿ. ಎಲ್ಲರದು ಊಟ ಆಯ್ತು ನೋಡ್ರಿ. ಮ್ಯಾಗ ಬಂದು ಇನ್ನೇನು ಮಲ್ಕೋತೀವಿ. ಇವತ್ತಿನ ಏನು ಮಾಡ್ತೀವಿ, ಯಾರಿಗೆಲ್ಲ ಇವತ್ತು ಇಷ್ಟ ಆಗುತ್ತೆ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.